ಮಣಿಹಾಳದ ಶ್ರೀ ಆತ್ಮಾನಂದರ ಪುಣ್ಯಾಶ್ರಮದಲ್ಲಿ ಗುರುದೇವ ಆತ್ಮಾನಂದರ 43ನೇ, ತಾಯಿ ದೇವಮ್ಮನವರ 36ನೇ ಮತ್ತು ನಿಜ ನಿಷ್ಠುರ ಜ್ಞಾನಿ ನಿರಂಜನ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಜರುಗಿತು. ಸಮಾರಂಭದ ಅಧ್ಯಕ್ಷರಾದ ಬಸವರಾಜ್ ಪಂಡಿತ್ ಸ್ವಾಮಿಗಳು ಗುರುಸ್ಮರಣೆ ಬಗ್ಗೆ ಮಾತನಾಡಿದರು. ಧರ್ಮಸಭೆಯ ಸಾನ್ನಿಧ್ಯ ವಹಿಸಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಹೊಂದುವುದೇ ಮನುಷ್ಯ ಜನ್ಮದ ಗುರಿ. ಅದಕ್ಕೆ ಗುರು ಅನುಭವ ವಾಣಿಗಳನ್ನು ನಿರಂತರವಾಗಿ ಸ್ಮರಿಸಬೇಕೆಂದು ಜಗದ್ಗುರು ಶ್ರೀ ಸಮರ್ಥ ಶಿವಾನಂದ ಸ್ವಾಮಿಗಳು ಕರೆ ನೀಡಿದರು. ಈ ವೇಳೆ ಶಾಸಕರಾದ ಅಶೋಕ್ ಪಟ್ಟಣ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಲ್ಲಣ್ಣ ಯಾದವಾಡ್, ಈರಣ್ಣ ಸತ್ಯನ್ನವರ್, ಹನುಮಂತಜ್ಜ, ಪ್ರದೀಪ್ ಗುರೂಜಿ, ಫಕ್ಕೀರಪ್ಪ ಉಕ್ಕಲಿ, ಶಿವಾನಂದ ಆನಿಕಿವಿ, ಪರಪ್ಪ ಜಂಗವಾಡ್, ರಮೇಶ್ ಕಮ್ಮಾರ್, ಲಕ್ಷ್ಮಣ್ ಬಾಡ್ಗಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರತಿ ವರ್ಷ ಇನ್ನ ಮಂದಿನ ಚೆನ್ನಾಗಿ ಪ್ರತಿ ವರ್ಷ ಜಾಸ್ತಿ ಇದಾಗ್ತಾರೆ. ಅದರಿಂದ ತಾವೆಲ್ಲ ನಮ್ಮ ಆತ್ಮಾನಂದ ಗುರುಗಳ ಆಶೀರ್ವಾದ ಪಡ್ಕೊಂಡು ದೇವರಿಗೆಲ್ಲ ಒಳ್ಳೇದು ಮಾಡಿದ್ದೆ ನಮಸ್ಕಾರ. ವರ್ಷಗಳು ಹೌದನ್ನು ಸುಖ ದುಃಖಗಳು, ಹುಟ್ಟು ಸಾವುಗಳ ಚಿಂತೆ ಇವ್ರು ಕಳ್ಕೋಬೇಕಂದ್ರೆ ಏನ್ ನೆನಪು ಮಾಡ್ಕೊಂತ ಕುಂತ್ರೆ ಆವಾಕೈತಿ ಅಂತಂದ್ರೆ ನನ್ನ ಇರುವನ್ನ ನನ್ನ ಸದಾ ಸ್ಮರಣೆಯನ್ನು ಮಾಡ್ತಾ ಹೋದಾಗ ಅಶ್ವದೃಶ್ಯಗಳ ಭಾವ ಇಲ್ಲ, ನಿದ್ರೆ ನೀರಡಿಕೆಗಳ ಭಾವ ಇಲ್ಲ, ಹುಟ್ಟು ಸಾವುಗಳ ಬಗ್ಗೆ ಚಿಂತೆ ಇಲ್ಲ. ಇವನ್ನೆಲ್ಲ ಕಳ್ಕೊಂಡಾಗ ಹೇಗದೆ ಅಂತಂದ್ರ ಸುಖರೂಪನ ನೀನದಿ. ಅಂತ ಆನಂದವನ್ನ ಅನುಭವಿಸ್ಲಿಕ್ಕೆ ಬಂದಂತ ಮನುಷ್ಯ ಜನ್ಮವನ್ನ ನಾವು ಎದಕ್ಕಾಗಿ ಕಳೆಯಾಕತ್ತೀವಿ ಅಂತ ವಿಚಾರ ಮಾಡಿ ನೋಡಿದ್ರೆ ಅದಕ್ಕೆ ಪ್ರಶ್ನೆ ಮಾಡ್ತಾರ ಅವರು ನಿಜಗುಂಡು. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹನು ಮಾಣಿ ಮನುಜ. ಕೆಟ್ಟ ಹೋಗ್ತಕ್ಕಂಥ ಕಾಯ ಐತಿಪ್ಪ ಇದು. ಇದನ್ನು ಪಡೆದು ಬಂದಲ್ಲಿ ಏನ್ ಮಾಡಾಕತ್ತಿ? ಬರೀ ದನ ಕನಕ ವಸ್ತ್ರ ಒಡವೆ ಇವಾನ ವಿತ್ತಾಪ ಇವುದ್ರೊಳಗೆ ಕಾಲ ಕಳೆಯಕತ್ತಿಯಲ್ಲ. ಶ್ರೀಮಂತರನ್ನ ಕೇಳಿ ನೋಡು ಸುಖದಿಂದ ಅದಾರನ ಅಂತಂದ್ರೆ ಅವ್ರಿಗೂ ಸುಖ ಇಲ್ಲ, ಬಡವ ಕೇಳಿ ನೋಡು ಅವ್ರಿಗೂ ಸುಖ ಇಲ್ಲ, ಅಧಿಕಾರಿ ಕೇಳಿ ನೋಡು ಅವ್ರಿಗೂ ಸುಖ ಇಲ್ಲ, ರಾಜ್ಯಪಾಲ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ವಿಶ್ವಾಧಿಪತಿ ಆದರೂ ಕೂಡ ನಿನ್ನ ಸುಖ ಇಲ್ಲ. ಸುಖ ಯಾವಾಗ ಐತೆ ನೀನಾಗಿದ್ದಾಗ ಸುಖ ಐತಿ. ನೀನಾಗಿರುವಂತ ವಿಚಾರವನ್ನ ಸತತ ಎಡೆಬಿಡದೆ ಮಾಡಬೇಕಾಗೈತಿ. ನಾವು ಬಂದದ ಉದ್ದೇಶ ಅದಕ್ಕಾಗಿ, ಬೇರೆ ಏನೂ ಮಾಡಬೇಕಾಗಿಲ್ಲ ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ. ಅದಕ್ಕೆ ಅವ್ರು ನೆನಪಿಸ್ತಾರ ನಮ್ಮ ಕರ್ತವ್ಯವನ್ನ. ಮನುಷ್ಯರಾಗಿ ಹುಟ್ಟಿ ಬಂದ್ಮೇಲೆ ನಾವು ಏನ್ ಮಾಡ್ಬೇಕಾಗೈತೆ ಅಂದ್ರೆ ಆ ಪರಮುಕ್ತಿಯ ಸುಖವನ್ನು ಹೊಂದಬೇಕಾಗೈತೆ. ಯಾಕಂದ್ರೆ ಇದು ಉಪಾಧಿ ಬಂದದ್ದು ಅದರ ಸಲುವಾಗಿ. ಬೇರೆ ಉಪಾಧಿಯನ್ನು ಪಡೆದು ಅಂದ್ರೆ ಅದನ್ನ ಅಲ್ಲಿ 21 ಲಕ್ಷ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳೊಳಗೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಈ ಉಪಾಧಿ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು. ಅಂತ ಉಪಾಧಿಯನ್ನ ನಾವು ಎದಕ್ಕಾಗಿ ಉಪಯೋಗ ಮಾಡಕ್ಕೇವ್ ಅಂದ್ರೆ ಈ ಕಾಮ ಕ್ರೋಧಾದಿಗಳಿಗಾಗಿ ಬಲೆ ಬಿದ್ದು ಅದನ್ನ ಅದಕ್ಕಾಗಿ ಉಪಯೋಗ ಮಾಡ್ಕೊಳಕತ್ತೇವಂತ ನಮಗೆ ಏನಾಗೈತಿ ಅಂದ್ರೆ ದುಃಖ ದುಮ್ಮಾನಗಳಿಂದ ನರಳಾಕತ್ತೇವು. ಈ ದುಃಖ ದುಮ್ಮಾನಗಳಿಂದ ನಾವು ಪಾರಾಗಬೇಕಂದ್ರೆ ಸದಾ ಆ ಚಿಂತನೆ ಒಳಗೆ ನಾವು ತೊಡಗಿದಾಗ ಮಾತ್ರ ಈ ಮನುಷ್ಯ ಶರೀರವನ್ನು ಪಡೆದು ಬಂದದ್ದಕ್ಕೂ ಸಾರ್ಥಕ ಆಗತ್ತೆ. ಇದರ ಲಾಭವನ್ನು ನಾವು ಮಾಡಿಕೊಂಡು ಈ ಜನ್ಮದೊಳಗೆ ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡೋಣ, ಪರಮಾನಂದವನ್ನು ಹೊಂದೋಣ ಅಂತ ಹೇಳ್ತಾ ನಾನು 1-2 ಮಾತನ್ನು ಮುಗಿಸ್ತೇನೆ.